ನಮಸ್ತೆ. ಹಾಯ್, ನಮಸ್ಕಾರ ರಾಹುಲ್. ಹೇಗಿದ್ದಾರೆ ಮೇಡಮ್? ಓಹ್, ಸೂಪರ್. ಮೇಡಮ್ ಸೀಸನ್ 12 ಆಯ್ತು ಈಗ ಬಿಗ್ ಬಾಸ್. ಹೌದು. ಎಷ್ಟು ಟೈರ್ಡ್ ಆಗ್ಬಿಟ್ಟಿದೆ ಮೇಡಮ್ ನೀವು ಬಿಗ್ ಬಾಸ್ ಅಂತ ಒಂದು ಪದಕ್ಕೆ. ಅಬ್ಬಾ ಅಲ್ಲ, ನಿಜವಾಗ್ಲೂ ಈ ಸಲದ ಬಿಗ್ ಬಾಸ್ ಸುದೀಪಣ್ಣ ಹೇಳಿದಾಗೆ ಈ ಸಲದ ಬಿಗ್ ಬಾಸ್ಸೇ ಒಂಥರ ಬೇರೆ ಲೆವೆಲ್ ಅಂತ ಹೇಳಿದ್ರು. ಅದು ಖಂಡಿತ ನಿಜ. ಅದಕ್ಕೆ ಅಷ್ಟೊಂದ್ ಜನ ಪ್ರೇಕ್ಷಕರು ಅದನ್ನ ನಿರೀಕ್ಷೆಯಲ್ಲಿದ್ದಾರೆ. ಈಗ 13 ಯಾವಾಗ ಬರುತ್ತೆ ಅಂತ. ಅದಕ್ಕೆ ಬಹುಶಃ ಕಲರ್ಸ್ ಅವರು ಕೂಡ ಈ ವರ್ಷ ಯಾವತ್ತೂ ಹಿಸ್ಟ್ರಿಲೇ ಆಗದೆ ಇರುವಂತದ್ದು, ಐ ಥಿಂಕ್ ಸೀಸನ್ 13ನ ಅತಿ ಬೇಗ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ವರ್ಷ ನಾವೆಲ್ಲ ಕ್ರಿಯೇಟ್ ಮಾಡಿದ ಹವಾ. ಎಸ್ ಮೇಡಮ್, ಸೀಸನ್ 13 ಪ್ರೋಮೋ ಬಿಟ್ಟಿದ್ದಾರೆ ಈಗ. ಅಂದ್ರೆ ಪಬ್ಲಿಕ್ ಗೆ ಚಾಲೆಂಜ್ ಹಾಕಿದ್ದಾರೆ ಬಿಗ್ ಬಾಸ್ ಅವರೇ, ಬಂದು ಪಾರ್ಟಿಸಿಪೇಟ್ ಮಾಡಬಹುದು, ಆಡಿಷನ್ ಎಲ್ಲ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ಆಕ್ಚುಲಿ ತುಂಬಾ ಒಳ್ಳೇದು. ನನಗೇನ್ ಅನ್ಸುತ್ತೆ ಅಂತಂದ್ರೆ, ಈಗ ತುಂಬಾ ಜನಕ್ಕೆ ಆಸೆ ಇರುತ್ತೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ. ಬಹುಶಃ ಅಲ್ಲಿನ ವಾತಾವರಣ ಮತ್ತೆ ಬಿಗ್ ಬಾಸ್ ನ ಸತತವಾಗಿ 12 ಸೀಸನ್ ವರ್ಗೂ ನೋಡ್ಕೊಂಡು ಬಂದಿರುವಂತಹ ಅಭಿಮಾನಿಗಳು ಎಷ್ಟೊಂದ್ ಜನ ಇದ್ದಾರೆ. ಎಷ್ಟೊಂದ್ ಜನರಿಗೆ ಆಸೆನೂ ಇದೆ. ನಾನು ಇತ್ತೀಚೆಗೆ ನೋಡ್ತಾನೆ ಇದ್ದೀನಿ. ತುಂಬಾ ಜನ ಕನ್ಸು ಇತ್ತು ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಐ ಥಿಂಕ್ ಒನ್ಸ್ ಇನ್ ಲೈಫ್ ಟೈಮ್ ದೊಡ್ಡ ಅವಕಾಶ, ಮಿಸ್ ಮಾಡ್ಕೋಬೇಡಿ. ನಿಮಗೆ ಆ ಸಾಮರ್ಥ್ಯ ಇದೆ ಅಂತಂದ್ರೆ ಯಾವ ಶ್ರೀಮಂತ, ಯಾವ ಬಡವ, ಯಾವ ಜಾತಿ, ಯಾವ ಭೇದ ಇದ್ರಲ್ಲಿ ಯಾವುದು ಬರಲ್ಲ. ನಿಜವಾಗ್ಲೂ ನಿಮಗೆ ಆ ಸಾಮರ್ಥ್ಯ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಅಷ್ಟು ದಿನ ನಾನು ಜೀವಿಸ್ತೀನಿ ಎಲ್ಲವನ್ನ ಬದಿಗಿಟ್ಟು ಅಂತಾದ್ರೆ ಖಂಡಿತ ನೀವು ಹೋಗಿ, ನಿಮಗೆ ಆ ಸಾಮರ್ಥ್ಯ ಖಂಡಿತವಾಗ್ಲೂ ಇರುತ್ತೆ. ನನಗೊಂದು ಖುಷಿ, ಸೆಲೆಬ್ರಿಟೀಸ್ಗಳನ್ನ ಬಿಟ್ಟು ಕಾಮನ್ ಪೀಪಲ್ಗೂ ಕೂಡ ಈ ತರದ ವೇದಿಕೆಗಳು ಬರಬೇಕು. ಯಾಕಂದ್ರೆ ಅವರು ಕೂಡ ಬೆಳಿಬೇಕು ಅಂತಾನೆ ಇವತ್ತು ನಾವು ಪ್ರತಿಯೊಬ್ಬರನ್ನು ನೋಡ್ತಿರ್ತೀವಿ. ನಾನಾ ರೀತಿಲಿ ಅವರ ಒಂದು ಇದನ್ನ ಪ್ರತಿಭೆಗಳನ್ನ ತೋರಿಸ್ತಿರ್ತಾರೆ. ತುಂಬಾ ಜನ ಪ್ರತಿಭೆಗಳಿದ್ದಾರೆ. ಬರೀ ಕಲಾವಿದ್ರು ಅಂದ್ರೆ ಆಕ್ಟಿಂಗ್ ಅಥವಾ ಸಿಂಗಿಂಗ್ ಈ ತರದ್ದಿರುತ್ತೆ. ಬಟ್ ಅದನ್ನು ಹೊರತುಪಡಿಸಿ ಎಷ್ಟೊಂದ್ ಜನ ಬೇರೆ ಬೇರೆ ವೃತ್ತಿಲಿರುವಂತವ್ರು ಇದ್ದಾರೆ. ಸೊ ಎಲ್ರಿಗೂ ಅವಕಾಶ ಸಿಗ್ಲಿ. ನನಗಂತೂ ತುಂಬಾ ಖುಷಿ. ಸೀಸನ್ 12ರ ಹವಾ 13ಕ್ಕೂ ಕಂಟಿನ್ಯೂ ಆಗ್ಲಿ ಅಂತ. ಸೊ ಯಾರ್ಯಾರಿಗೆ ಆ ತಾಕತ್ ಇದೆಯೋ, ದಮ್ ಇದೆಯೋ, ಛಲ ಇದೆಯೋ, ಅದ್ರಲ್ಲೂ ಹೆಣ್ಮಕ್ಳು ಐ ಥಿಂಕ್ ಯಾರಿಗೂ ಕಡಿಮೆ ಇಲ್ಲ. ಯಾವ ಏಜ್ ಗೀಜ್ ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ಖಂಡಿತವಾಗ್ಲೂ ನಿಮಗೂ ಆ ಸಾಮರ್ಥ್ಯ ಇದೆ. ನೀವು ಹೋಗಿ ನಿಮ್ಮೆಲ್ರೂ ಕೂಡ ನಾನು ಹೊರಗಡೆಯಿಂದ ನೋಡಿ, ಐ ವಿಲ್ ಆಲ್ಸೋ ಎನ್ಕರೇಜ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.